ಯಶಸ್ಸು ಎನ್ನುವುದು ನಮ್ಮ ದೈನಂದಿನ ಅಭ್ಯಾಸಗಳು, ನಮ್ಮ ದಿನಚರಿಯ ಫಲವೇ ಹೊರತು ಒಮ್ಮೆಲೇ ಸಂಭವಿಸುವ ಪರಿವರ್ತನೆಯಲ್ಲ. ಆತ್ಮೀಯ ಸ್ನೇಹಿತರೆ, ಈ ದಿನ ಅಲ್ಲಮ ಪ್ರಭು, ಆಯ್ದಕ್ಕಿ ಮಾರಯ್ಯ, ಅಮುಗೆ ರಾಯಮ್ಮ, ಶಿವಶರಣೆ ಲಿಂಗಮ್ಮ ಇವರುಗಳ ವಚನಾಮೃತ ಪದ್ಯ ಭಾಗವನ್ನು ನೋಡೋಣ. ವಚನಾಮೃತ ಕವಿ ಪರಿಚಯ. ಅಲ್ಲಮ ಪ್ರಭು, ಕಾಲ 12ನೇ ಶತಮಾನ, ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿ, ಅಂಕಿತನಾಮ ಗುಹೇಶ್ವರ. ಆಯ್ದಕ್ಕಿ ಮಾರಯ್ಯ, ಕಾಲ ಕ್ರಿಸ್ತಶಕ 1160, ಸ್ಥಳ ರಾಯಚೂರು ಜಿಲ್ಲೆಯ ಅಮರೇಶ್ವರ, ಅಂಕಿತ ಅಮರೇಶ್ವರ ಲಿಂಗ. ಅಮುಗೆ ರಾಯಮ್ಮ, ಕಾಲ ಕ್ರಿಸ್ತಶಕ 1160, ಸ್ಥಳ ಸೊನ್ನಲಗಿ, ಈಗಿನ ಸೊಲ್ಲಾಪುರ, ಅಂಕಿತ ಅಮುಗೇಶ್ವರ. ಶಿವಶರಣೆ ಲಿಂಗಮ್ಮ, ಕಾಲ ಕ್ರಿಸ್ತಶಕ 1160, ಪತಿ ಕ್ಷೌರಿಕ ವೃತ್ತಿಯ ಹಡಪದ ಅಪ್ಪಣ್ಣ, ಅಂಕಿತ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ಹೇಗೆ ಬುದ್ಧಿಯನ್ನು ಹೇಳಬೇಕಿದೆ? ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ವಂದಿಸಿ ಬುದ್ಧಿಯನ್ನು ಹೇಳಬೇಕಿದೆ. ಕಾಯಕದಲ್ಲಿ ನಿರತನಾದವನು ಯಾವುದನ್ನು ಮರೆಯಬೇಕು? ಕಾಯಕದಲ್ಲಿ ನಿರತನಾದವನು ಗುರುದರ್ಶನವಾದರೂ ಲಿಂಗಪೂಜೆಯಾದರೂ ಮರೆಯಬೇಕು. ಆಯ್ದಕ್ಕಿ ಮಾರಯ್ಯನ ಪ್ರಕಾರ ಕೈಲಾಸ ಯಾವುದು? ಆಯ್ದಕ್ಕಿ ಮಾರಯ್ಯನ ಪ್ರಕಾರ ಕಾಯಕವೇ ಕೈಲಾಸ. ಕಾಗೆಯು ಏನಾಗಲು ಸಾಧ್ಯವಿಲ್ಲ, ಕಾಗೆಯು ಕೋಗಿಲೆಯಾಗಲು ಸಾಧ್ಯವಿಲ್ಲ. ಯಾರ ಮುಖವನ್ನು ನೋಡಲಾಗದು? ನಾಮವನ್ನು ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖವನ್ನು ನೋಡಲಾಗದು. ಶರಣರು ಕೆಡಿಸುವ ನಿದ್ದೆಯನ್ನು ಹೇಗೆ ಗೆದ್ದಿದ್ದಾರೆ? ಶರಣರು ಕೆಡಿಸುವ ನಿದ್ದೆಯನ್ನು ಯೋಗ ಸಮಾಧಿಯ ಮಾಡಿ ಗೆದ್ದಿದ್ದಾರೆ. 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಶ್ರೀ ಗುರುವು ಶಿಷ್ಯರಿಗೆ ಬುದ್ಧಿ ಕಲಿಸುವುದು ಕಾಲಕಟ್ಟಳೆಗೆ ಹೇಗೆ ಒಳಪಟ್ಟಿದೆ? ವಿವರಿಸಿ. ಶ್ರೀ ಗುರು ಶಿಷ್ಯರಿಗೆ ಬುದ್ಧಿ ಕಲಿಸುವ ರೀತಿಯನ್ನು ಅಲ್ಲಮ ಪ್ರಭು ಈ ರೀತಿ ವಿವರಿಸಿದ್ದಾರೆ. ಕೃತಯುಗದಲ್ಲಿ ಗುರು ಶಿಷ್ಯರಿಗೆ ಬಡಿದು, ತ್ರೇತಾಯುಗದಲ್ಲಿ ಬೈದು ಬುದ್ಧಿಯ ಕಲಿಸುತ್ತಿದ್ದರು. ದ್ವಾಪರ ಯುಗದಲ್ಲಿ ಶ್ರೀ ಗುರುವು ಶಿಷ್ಯರಿಗೆ ಜಂಕಿಸಿ, ಕಲಿಯುಗದಲ್ಲಿ ಗುರು ಶಿಷ್ಯರಿಗೆ ವಂದಿಸಿ ಬುದ್ಧಿಯನ್ನು ಕಲಿಸುತ್ತಿದ್ದರು. ಗುಹೇಶ್ವರ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ಬೆರಗಾದೆ ಎಂದು ಅಲ್ಲಮ ಪ್ರಭು ಹೇಳಿದ್ದಾರೆ. ಆಯ್ದಕ್ಕಿ ಮಾರಯ್ಯನು ಕಾಯಕದ ಮಹತ್ವವನ್ನು ಹೇಗೆ ನಿರೂಪಿಸಿದ್ದಾರೆ? ಕೆಲಸದಲ್ಲಿ ನಿರತರಾದವರು ಗುರುದರ್ಶನವನ್ನು ಹಾಗೂ ಲಿಂಗಪೂಜೆಯನ್ನಾದರೂ ಮರೆಯಬೇಕು. ಜಂಗಮ ಮುಂದೆ ಇದ್ದರೂ ಋಣ ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಕಾಯಕವನ್ನು ನಿಷ್ಠೆಯಿಂದ ಮಾಡಿದರೆ ಗುರುದರ್ಶನ, ಶಿವಪೂಜೆ, ಜಂಗಮ ಸೇವೆಗಳ ಪುಣ್ಯ ಲಭಿಸುತ್ತದೆ ಎಂಬುದು ಆಯ್ದಕ್ಕಿ ಮಾರಯ್ಯನ ಚಿಂತನೆಯಾಗಿದೆ. ಅರಿವು, ಆಚಾರ, ಸಮ್ಯಜ್ಞಾನದ ಬಗ್ಗೆ ಅಮುಗೆ ರಾಯಮ್ಮನ ಅನಿಸಿಕೆ ಏನು? ಕಾಗೆಯ ಮರಿ ಹೇಗೆ ಕೋಗಿಲೆಯಾಗುವುದಿಲ್ಲವೋ, ಆಡಿನ ಮರಿ ಹೇಗೆ ಆನೆಯಾಗಲು ಸಾಧ್ಯವಿಲ್ಲವೋ, ಸೀಳುನಾಯಿ ಹೇಗೆ ಹುಲಿಯಾಗುವುದು ಅಸಾಧ್ಯವೋ, ಹಾಗೆಯೇ ಅರಿವು, ಆಚಾರ, ಸಮ್ಯಜ್ಞಾನವಿರದ ತೋರಿಕೆಯ ಗಾವಿಲರು ನಿಜ ಭಕ್ತರಾಗುವುದು ಎಂದಿಗೂ ಸಾಧ್ಯವಿಲ್ಲವೆಂದು ಅಮ್ಮುಗೆ ರಾಯಮ್ಮ ಹೇಳಿದ್ದಾರೆ. ಬುದ್ಧಿಹೀನರು ಹೇಗೆ ವಿದ್ಯೆಯನ್ನು ಸಂಪಾದಿಸುತ್ತಾರೆ? ವಿದ್ಯೆ ಸಾಧಕನ ಸೊತ್ತು. ಆದರೆ ಬುದ್ಧಿಹೀನರ ಮನವ ಗೆದ್ದಿಹೆನೆಂದು ತನುವನ್ನು ಕರಗಿಸುತ್ತಾ ಕಾಯಕವನ್ನು ಮರುಗಿಸುತ್ತಾ ಸಂಪಾದನೆಗೆ ದಾರಿಯಾಗಿರುವುದನ್ನು ನೆನೆದು ವಿದ್ಯೆ ಸಂಪಾದಿಸುತ್ತಾರೆ. ಶಿವಶರಣರು ಜಗವನ್ನೇ ಗೆದ್ದಿಹ ವಿಚಾರದಲ್ಲಿ ಲಿಂಗಮ್ಮನ ಅನಿಸಿಕೆ ಏನು? ನಮ್ಮ ಶಿವಶರಣರು ಕಾಮಕ್ರೋಧಗಳನ್ನು ಬಿಟ್ಟು ಲೋಭ ಮೋಹದಂತಹ ಮದ ಮತ್ಸರಗಳನ್ನು ಭೇದಿಸಿ ಆಸೆ ರೋಷಗಳನ್ನು ಅಳಿದು
ಜಗದ ಪಾಶವ ಬಿಟ್ಟು ಕಾಯಕವೇ ಪ್ರಸಾದದಂತೆ ಸಲ್ಲಿಸಿ ಕೆಡಿಸುವ ನಿದ್ರೆಯ ಯೋಗ ಸಮಾಧಿ ಮಾಡಿ ಜಗವನ್ನು ಗೆದ್ದಿದ್ದಾರೆ ಎಂಬುದು ಲಿಂಗಮ್ಮನ ಅನಿಸಿಕೆಯಾಗಿದೆ. 8-10 ವಾಕ್ಯಗಳಲ್ಲಿ ಉತ್ತರಿಸಿ ವಚನಾಮೃತದಲ್ಲಿ ವ್ಯಕ್ತವಾಗಿರುವ ಕಾಯಕ ತತ್ವದ ಮಹತ್ವವನ್ನು ವಿವರಿಸಿ. ಕಾಯಕ ನಿಷ್ಠೆ ಹೇಗಿರಬೇಕೆಂದರೆ, ಕಾಯಕದಲ್ಲಿ ತೊಡಗಿದ್ದಾಗ ಗುರುದರ್ಶನವನ್ನಾದರೂ ಲಿಂಗಪೂಜೆಯನ್ನಾದರೂ ಮರೆಯಬೇಕು. ವಚನಕಾರರು ಜಂಗಮರಿಗೆ ಬಹಳ ಉನ್ನತ ಸ್ಥಾನಮಾನವನ್ನು ನೀಡಲಾಗಿದ್ದು, ಅಂತಹ ಜಂಗಮರು ಮುಂದೆ ನಿಂತಿದ್ದರೂ ಮೊದಲು ಕಾಯಕ ಮಾಡುವುದಕ್ಕೆ ಗಮನ ನೀಡಬೇಕು. ಏಕೆಂದರೆ ಕಾಯಕವು ಗುರು ಲಿಂಗ ಜಂಗಮರನ್ನು ಮೀರಿದ್ದು. ಕಾಯಕವೇ ಕೈಲಾಸ ಎಂದು ಭಾವಿಸಿ ದೇವರಿಗಿಂತ ಕಾಯಕಕ್ಕೆ ಮೊದಲು ಪ್ರಾಶಸ್ತ್ಯ ನೀಡಬೇಕೆಂದು ಆಯ್ದಕ್ಕಿ ಮಾರಯ್ಯ ಹೇಳಿದ್ದಾರೆ. ಕೆಲವರು ಕಾಯಕ ಮಾಡದೆ ಕೇವಲ ದೈಹಿಕ ದಂಡನೆ ಮಾಡಿ ಮನವನ್ನು ಶುದ್ಧಿ ಮಾಡಿಕೊಳ್ಳದೆ ನಿದ್ದೆಗೆಟ್ಟು ವಿದ್ಯೆ ಕಲಿತಿರುವೆನೆಂದು ಹೇಳಿಕೊಳ್ಳುತ್ತಾರೆ. ಆದರೆ ನಿಜವಾಗಿ ಕಾಯಕವನ್ನೇ ಪ್ರಸಾದವೆಂದು ತಿಳಿದು ಸುಖವನ್ನು ತೊರೆದು ಜಗತ್ತನ್ನೇ ಗೆದ್ದಿರುವರೆಂದರೆ ಶರಣರು ಎಂದು ಶಿವಶರಣೆ ಲಿಂಗಮ್ಮ ಅಭಿಪ್ರಾಯಪಟ್ಟಿದ್ದಾರೆ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆ. ಈ ವಾಕ್ಯವನ್ನು ಅಲ್ಲಮಪ್ರಭು ಬರೆದಿರುವ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಅಲ್ಲಮಪ್ರಭುಗಳು ಹೇಳಿದ್ದಾರೆ. ಸಂದರ್ಭ: ಆಯಾ ಕಾಲದಲ್ಲಿ ಶ್ರೀ ಗುರುಗಳು ಶಿಷ್ಯರಿಗೆ ಯಾವ ರೀತಿ ಬುದ್ಧಿಯನ್ನು ಕಲಿಸುತ್ತಿದ್ದರು ಎಂಬುದನ್ನು ಕುರಿತು ವಿವರಿಸುತ್ತಾ ಗುಹೇಶ್ವರನನ್ನು ಕುರಿತು ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆನು ಎಂದು ಹೇಳಿದ್ದಾರೆ. ಸ್ವಾರಸ್ಯ: ಕಾಲದಿಂದ ಕಾಲಕ್ಕೆ ಗುರುವಿನ ಬಗ್ಗೆ ಶಿಷ್ಯರಿಗಿರುವ ಗೌರವ ಭಾವನೆ ಕ್ಷೀಣಿಸುತ್ತಿರುವುದು ಮತ್ತು ಶಿಷ್ಯರಲ್ಲಿ ನೈತಿಕ ಮಟ್ಟ ಕುಸಿದಿರುವುದನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ. ನಾಮವನ್ನೊತ್ತುಕೊಂಡು ತಿರುಗುವ ಗಾವಿಲರ ಮುಖವ ನೋಡಲಾಗದು. ಈ ವಾಕ್ಯವನ್ನು ಅಮುಗೆ ರಾಯಮ್ಮನವರು ಬರೆದಿರುವ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಅಮುಗೆ ರಾಯಮ್ಮನವರು ಮೂರ್ಖರನ್ನು ಕುರಿತು ಹೇಳಿದ್ದಾರೆ. ಸಂದರ್ಭ: ಕಾಗೆ ಮರಿ ಕೋಗಿಲೆಯಾಗಲಾರದು, ಆಡಿನ ಮರಿ ಆನೆಯಾಗಲಾರದು, ಸೀಳು ನಾಯಿ ಸಿಂಹದ ಮರಿಯಾಗಲು ಹೇಗೆ ಸಾಧ್ಯವಿಲ್ಲವೋ, ಕೇವಲ ಆಚಾರ ವಿಚಾರವಿಲ್ಲದವರು ನಾಮವ ಹೊತ್ತು ತಿರುಗುವ ಗಾವಿಲರ ಮುಖ ನೋಡಲಾಗದೆಂದು ಈ ರೀತಿ ಹೇಳಿದ್ದಾರೆ. ಸ್ವಾರಸ್ಯ: ಹುಟ್ಟುಗುಣ ಸುಟ್ಟರೂ ಹೋಗದು ಎಂಬುದನ್ನು ಇಲ್ಲಿ ಸ್ವಾರಸ್ಯಕರವಾಗಿ ಹೇಳಲಾಗಿದೆ. ಜಂಗಮ ಮುಂದೆ ನಿಂತಿದ್ದಳು ಹಂಗು ಅರಿಯಬೇಕು. ಈ ವಾಕ್ಯವನ್ನು ಆಯ್ದಕ್ಕಿ ಮಾರಯ್ಯ ಬರೆದಿರುವ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಆಯ್ದಕ್ಕಿ ಮಾರಯ್ಯನವರು ಹೇಳಿದ್ದಾರೆ. ಸಂದರ್ಭ: ಕಾಯಕವನ್ನು ಕುರಿತು ತಿಳಿಸುತ್ತಾ ಕಾಯಕದಲ್ಲಿ ನಿರತರಾದವರು ಗುರುದರ್ಶನವಾದರೂ ಲಿಂಗಪೂಜೆಯಾದರೂ ಮರೆಯಬೇಕು. ಜಂಗಮ ಮುಂದೆ ನಿಂತಾಗ ಋಣ ಹರಿಯಬೇಕು ಎಂದು ಹೇಳಿದ್ದಾರೆ. ಸ್ವಾರಸ್ಯ: ಕಾಯಕ ಎಂದರೆ ಕೆಲಸ. ಇಲ್ಲಿ ಕೆಲಸವೇ ದೇವರು ಎಂದು ಪ್ರತಿಪಾದಿಸಿರುವುದು ಸ್ವಾರಸ್ಯಪೂರ್ಣವಾಗಿದೆ. ಕಾಯಕವನ್ನೇ ಪ್ರಸಾದ ಕಾಯಕ ಮಾಡಿ ಸಲಹಿದರು. ಈ ವಾಕ್ಯವನ್ನು ಶಿವಶರಣೆ ಲಿಂಗಮ್ಮ ಬರೆದಿರುವ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಶಿವಶರಣೆ ಲಿಂಗಮ್ಮ ಹೇಳಿದ್ದಾರೆ. ಸಂದರ್ಭ: ಶರಣರು ಜಗವನ್ನು ಗೆದ್ದ ರೀತಿಯನ್ನು ತಿಳಿಸುವಾಗ ಶರಣರು ಕಾಮ ಕ್ರೋಧಗಳ ಬಿಟ್ಟು ಆಸೆ ರೋಷಗಳನ್ನು ಅಳಿದು ಜಗದ ಪಾಶಕ್ಕೆ ಸಿಗದೆ ಕೆಲಸವನ್ನು ಪ್ರಸಾದದಂತೆ ತಿಳಿದು ಸಲಹಿದರೆಂದು ಹೇಳುವಾಗ ಈ ವಾಕ್ಯ ಮೂಡಿಬಂದಿದೆ. ಸ್ವಾರಸ್ಯ: ದೈಹಿಕ ದಂಡನೆ ಮಾಡಿ ಆರೋಗ್ಯ ವೃದ್ಧಿಸಿಕೊಳ್ಳುವುದರ ಬದಲು ಯಾವುದಾದರೊಂದು ಕಾಯಕ ಮಾಡಿದರೆ ಕೆಲಸದ ಜೊತೆಗೆ ಆರೋಗ್ಯವೂ ವೃದ್ಧಿಯಾಗುತ್ತದೆ ಎಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರ ಪದವನ್ನು ಆರಿಸಿ ಬರೆಯಿರಿ. ತ್ರೇತಾಯುಗದಲ್ಲಿ ಶ್ರೀ ಗುರುವು ಶಿಷ್ಯನಿಗೆ ಬುದ್ಧಿಯನ್ನು ಕಲಿಸುತ್ತಿದ್ದುದು. ಬೈದು. ಆಯ್ದಕ್ಕಿ ಮಾರಯ್ಯನ ಅಂಕಿತನಾಮ.
ಅಮರೇಶ್ವರಲಿಂಗ. ಕೋಗಿಲೆ ಪದದ ತದ್ಭವ ರೂಪ ಕೋಕಿಲ. ಜಂಗಮ ಪದದ ವಿರುದ್ಧಾರ್ಥಕ ಪದ ಸ್ಥಾವರ. ತನುವ ಕರಗಿಸಿ ಕಾಯ ಮರುಗಿಸಿ ವಿದ್ಯೆಯನ್ನು ಕಲಿತಿಹೆ ಎನ್ನುವವರು ಬುದ್ಧಿಹೀನರು. ಗುಂಪಿಗೆ ಸೇರದ ಪದಗಳನ್ನು ಆಯ್ದು ಬರೆಯಿರಿ. ಆನೆ, ಗಜ, ಹಯ, ಕರಿ. ಹಯ. ಬಸವಣ್ಣ, ಕನಕದಾಸರು, ಅಲ್ಲಮಪ್ರಭು, ಅಮುಗೆ ರಾಯಮ್ಮ. ಕನಕದಾಸರು. ಕಾಮ, ಕ್ರೋಧ, ಧನ, ಲೋಭ. ಧನ. ದ್ವಾಪರಯುಗ, ಕೃತಯುಗ, ಸುವರ್ಣಯುಗ, ಕಲಿಯುಗ. ಸುವರ್ಣಯುಗ. ತನು, ದೇಹ, ಮಾಯ, ಕಾಯ. ಮಾಯ. ಬಹು ಆಯ್ಕೆ ಪ್ರಶ್ನೆಗಳು. ಚಂದನವನ್ನು ಕಡಿದು ಕೊರೆದು ತೇದೆಡೆ ಬಿಡದಿರುವುದು ಕಂಪು. ಕಬ್ಬನ್ನು ಗಾಣದಲ್ಲಿ ಅರೆದೆಡೆ ಕಡಿಮೆಯಾಗದಿರುವುದು ಸಿಹಿ. ಅಕ್ಕ ಮಹಾದೇವಿಯ ಅಂಕಿತ ನಾಮ ಚನ್ನಮಲ್ಲಿಕಾರ್ಜುನ. ಇವರ ಮುಖ ನೋಡಲಾಗದೆಂದು ಅಮುಗೆ ರಾಯಮ್ಮನ ಅನಿಸಿಕೆ. ಗಾವಿಲರ. ಅಮುಗೆ ರಾಯಮ್ಮನ ಅಂಕಿತನಾಮ ಅಮುಗೇಶ್ವರ. ಕಾಯಕದಲ್ಲಿ ನಿರತರಾದಾಗ ಮರೆಯಬೇಕಾದುದು ಗುರುದರ್ಶನವನ್ನು. ಕಾಗೆ ಮರಿ ಇದಾಗಲು ಸಾಧ್ಯವಿಲ್ಲ. ಕೋಗಿಲೆ. ಕಾಯಕವೇ ಕೈಲಾಸ.